ಆರ್ ನಗರದಲ್ಲಿ ಇರತಕ್ಕಂಥ ಸ್ಟೋನಿ ಬ್ರೂಕ್ ಪಬ್ಗೆ ಈಗ ದರ್ಶನ್ ಅಂಡ್ ಗ್ಯಾಂಗ್ನ ಕರೆ ತಂದಿದ್ದಾರೆ. ಸ್ಟೋನಿ ಬ್ರೂಕ್ಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಪಂಚನಾಮೆಗೋಸ್ಕರ. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ, ಹತ್ಯೆಯ ಬಳಿಕವೂ ಕೂಡ ಇಲ್ಲೇ ಪಾರ್ಟಿ ನಡೆಸಿತ್ತು ಡಿ ಗ್ಯಾಂಗ್. ಈ ಹಿನ್ನೆಲೆಯಲ್ಲಿ ಸ್ಟೋನಿ ಬ್ರೂಕ್ಗೆ 4 ಈಗ ಕರೆತಂದಿದ್ದಾರೆ. ಪ್ರಮುಖವಾಗಿ ದರ್ಶನ್, ವಿನಯ್, ಪ್ರದೂಷ್ ಮತ್ತು ಪವನ್. ನೋಡಿ, ಎಲ್ಲ ಕಡೆಗೂ ಎಲ್ಲರನ್ನೂ ಕರ್ಕೊಂಡು ಹೋಗಲ್ಲ, ಬೇಕಾಗೂ ಇಲ್ಲ. ಯಾವ ಯಾವ ಜಾಗಕ್ಕೆ ಯಾರ್ಯಾರು ಆರೋಪಿಗಳು ಸಂಬಂಧಪಟ್ಟಿರ್ತಾರೆ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಈಗ ಇವ್ರಿಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವತ್ತೊಂದು ದಿನ ಈ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದು ದರ್ಶನ್, ವಿನಯ್, ಪ್ರದೂಷ್. ಇವ್ರು 3 ಜನ ಇದ್ದರು, ಕೂತಿದ್ರು, ಪಾರ್ಟಿ ಮಾಡ್ತಾಯಿದ್ರು. ಪವನ್ ಅಲ್ಲಿಗೆ ಬರ್ತಾನೆ, ಬಂದು ವಿಷಯ ಮುಟ್ಟಿಸ್ತಾನೆ ದರ್ಶನ್ಗೆ, ರೇಣುಕಾಸ್ವಾಮಿ ಕರ್ಕೊಂಡು ಬಂದಿದ್ದೀವಿ ಅಂತ. ಹಾಗಾಗಿ ಅವನು ಈ 4 ಜನರನ್ನ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಎಲ್ಲ ಕಡೆಗೂ ಎಲ್ಲರೂ ಯಾಕೆ ಕರ್ಕೊಂಡು ಬರಬೇಕು, ಅನಗತ್ಯ. ನೆನ್ನೆ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋದಾಗಲೂ ಹಾಗೆ ಮಾಡಿದರು. ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರಿದ್ರು ಅವ್ರನ್ನ ಮಾತ್ರ ಅಲ್ಲಿ ಕರ್ಕೊಂಡು ಹೋಗಿದ್ರು. ಹಾಗೆ ಎಲ್ಲೆಲ್ಲಿಗೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಮಾತ್ರ. ಈಗ ನಾಳೆ ಮೈಸೂರಿಗೆ ಕರ್ಕೊಂಡು ಹೋದರೆ ನನ್ನ ಪ್ರಕಾರ ಯಾರೋ ಒಂದಷ್ಟು ಜನ ಈ ಕೊಲೆಯೆಲ್ಲ ಮಾಡಿದ್ಮೇಲೆ ಮೈಸೂರಿನಲ್ಲಿ ಹೋಟೆಲ್ಗೆ ಹೋಗ್ಬಿಟ್ಟು ದರ್ಶನ್ ಭೇಟಿ ಮಾಡಿದ್ರಂತೆ ಇವರೇ ಆರೋಪಿಗಳಲ್ಲಿ. ಅವರು ಮತ್ತೆ ದರ್ಶನ್ನ ಕರ್ಕೊಂಡು ಹೋಗ್ತಾರೆ, ಅಷ್ಟೇ ಸಾಕು. ಆಮೇಲೆ ಇವ್ರನ್ನ ಕರ್ಕೊಂಡು ಬಂದಾಗ ಇದು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಪ್ರೊಟೆಕ್ಷನ್ ಜಾಸ್ತಿ ಕೊಡಬೇಕು. ಆಮೇಲೆ ಬೇರೆ ಊರಿಗೆ ಹೋದಾಗ ಲೋಕಲ್ ಪೊಲೀಸರು ಗಮನಕ್ಕೆ ತರಬೇಕು, ಅವರ ಸೆಕ್ಯೂರಿಟಿ ತಗೋಬೇಕು. ಎಲ್ಲ ಏನು ಸುಮ್ಮನೆ ಆಗೋಂಥ ಕೆಲಸಗಳಲ್ಲ ಇವೆಲ್ಲ. ಅವ್ರನ್ನ ಕರ್ಕೊಂಡು ಹೋಗಿ ಸೇಫಾಗಿ ವಾಪಸ್ ಕರ್ಕೊಂಡು ಬಂದುಬಿಟ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿ ಇರುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು.